ಸ್ನೇಹಿತರೆ, ಕತ್ತಲಂದ್ರೆ ಎಲ್ಲರಿಗೂ ಭಯ ಇರುತ್ತೆ. ಆದರೆ ಬಾಹ್ಯಾಕಾಶದಲ್ಲಿರೋ ಈ ಕತ್ತಲನ್ನು ನೋಡಿದರೆ ವಿಜ್ಞಾನಿಗಳೇ ಭಯ ಪಡ್ತಾರೆ. ಅದೇ ಈ ಬ್ಲ್ಯಾಕ್ ಹೋಲ್. ಇದು ಎಷ್ಟು ಪವರ್ಫುಲ್ ಅಂದರೆ ಇದರ ಹತ್ತಿರ ಬೆಳಕು ಹೋದರೂ ಕೂಡ ತಪ್ಪಿಸಿಕೊಂಡು ವಾಪಸ್ ಬರೋಕ್ಕೆ ಆಗೋದೇ ಇಲ್ಲ. ಒಂದು ವೇಳೆ ನೀವು ಬ್ಲ್ಯಾಕ್ ಹೋಲ್ ಹೊರಗೆ ಬಿದ್ದರೆ ಏನಾಗ್ತೀರಾ? ನೀವು ಸಾಯ್ತೀರಾ ಅಥವಾ ಬೇರೆ ಪ್ರಪಂಚಕ್ಕೆ ಹೋಗ್ತೀರಾ? ಬನ್ನಿ, ಬ್ರಹ್ಮಾಂಡದ ಈ ಕರಾಳ ರಹಸ್ಯವನ್ನು ನೋಡೋಣ. ನಮಸ್ಕಾರ ಸ್ನೇಹಿತರೆ, ವಿಜ್ಞಾನ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಸ್ಪೇಸ್ನ ದಿ ಅಲ್ಟಿಮೇಟ್ ಮಾನ್ಸ್ಟರ್, ಬ್ರಹ್ಮಾಂಡದ ಬ್ರಹ್ಮ ರಾಕ್ಷಸನ ಬಗ್ಗೆ ತಿಳಿಯೋಣ. ಮೊದಲಿಗೆ ಈ ಬ್ಲ್ಯಾಕ್ ಹೋಲ್ ಅಂದರೆ ಯಾವುದೋ ರಂಧ್ರ ಅಥವಾ ತೂತು ಅಲ್ಲ, ಅದೊಂದು ಸತ್ತ ನಕ್ಷತ್ರ, ದಿ ಡೆಡ್ ಸ್ಟಾರ್. ನಮ್ಮ ಸೂರ್ಯನಿಗಿಂತ ದೊಡ್ಡದಾದ ನಕ್ಷತ್ರಗಳು ಯಾವಾಗ ತಮ್ಮ ಆಯಸ್ಸು ಮುಗಿಸುತ್ತವೋ ಅವು ತನ್ನ ಭಾರವನ್ನೇ ತಾನೇ ತಡೆಯೋಕೆ ಆಗದೆ ಸ್ಫೋಟ ಆಗುತ್ತವೆ. ಇದನ್ನೇ ಸೂಪರ್ನೋವಾ ಅಂತ ಕರೀತಾರೆ. ಅವು ತಮ್ಮ ಭಾರವನ್ನು ತಾವೇ ತಡ್ಕೊಳ್ಳೋಕ್ಕೆ ಆಗದೆ ತಮ್ಮಲ್ಲೇ ತಾವು ಕುಗ್ಗಿ ಹೋಗುತ್ತವೆ, ಅಂದರೆ ಕೊಲ್ಯಾಪ್ಸ್ ಆಗುತ್ತವೆ. ಒಂದು ಬೃಹತ್ ನಕ್ಷತ್ರ ಕುಗ್ಗಿ ಒಂದು ಸಣ್ಣ ಬಿಂದುವಿನ ಗಾತ್ರಕ್ಕೆ ಬರುತ್ತೆ. ಆಗ ಅದರ ಗುರುತ್ವಾಕರ್ಷಣೆ ಅಂದರೆ ಗ್ರಾವಿಟಿ ಎಷ್ಟಿರುತ್ತೆ ಅಂದರೆ ಅದು ತನ್ನ ಸುತ್ತ ಇರೋದನ್ನೆಲ್ಲ ನುಂಗೋಕೆ ಶುರು ಮಾಡುತ್ತೆ. ಇದಕ್ಕೇನೆ ಬ್ಲ್ಯಾಕ್ ಹೋಲ್ನ ಬ್ರಹ್ಮಾಂಡದ ಬ್ರಹ್ಮ ರಾಕ್ಷಸ ಅಂತ ಕರೆಯೋದು. ಸ್ನೇಹಿತರೆ, ಈ ಬ್ಲ್ಯಾಕ್ ಹೋಲ್ಗೆ ಒಂದು ಬಾರ್ಡರ್ ಇರುತ್ತೆ, ಅದನ್ನ ಈವೆಂಟ್ ಹಾರಿಜಾನ್ ಅಂತ ಕರೀತಾರೆ. ಇದೊಂಥರ ಲಕ್ಷ್ಮಣ ರೇಖೆ ಇದ್ದಾಗೆ. ನೀವು ಆ ಬಾರ್ಡರಿಂದ ಆಚೆ ಇದ್ರೆ ಮಾತ್ರ ಸೇಫ್. ಆದರೆ ಒಮ್ಮೆ ಆ ಲೈನ್ ದಾಟಿದ್ರೆ ನಮ್ಮ ಕತೆ ಮುಗೀತು. ನೀವು ಎಷ್ಟೇ ಫಾಸ್ಟ್ ರಾಕೆಟ್ ತಗೊಂಡು ಬಂದರೂ ಬೆಳಕಿನ ವೇಗದಲ್ಲಿ ಹೋದ್ರೂ ಕೂಡ ವಾಪಸ್ ಬರೋಕೆ ಆಗೋದೇ ಇಲ್ಲ. ಅದು ಒನ್ ವೇ ಟಿಕೆಟ್. ಈಗ ಇಮ್ಯಾಜಿನ್ ಮಾಡಿ, ನೀವು ಬ್ಲ್ಯಾಕ್ ಹೋಲ್ ಒಳಗೆ ಬಿದ್ದಿದ್ದೀರಾ. ನಿಮ್ಮ ಬಾಡಿಗೆ ಏನಾಗುತ್ತೆ? ಇಲ್ಲಿ ವಿಜ್ಞಾನದ ಒಂದು ವಿಚಿತ್ರ ಪದ ಬಳಸುತ್ತಾರೆ, ಅದೇ ಸ್ಪ್ಯಾಗೆಟಿಫಿಕೇಶನ್, ಅಂದರೆ ನೂಡಲ್ಸ್ ಥರ ಆಗೋದು. ಬ್ಲ್ಯಾಕ್ ಹೋಲ್ನ ಗ್ರಾವಿಟಿ ಎಷ್ಟಿರುತ್ತೆ ಅಂದರೆ ನಿಮ್ಮ ತಲೆಗಿಂತ ನಿಮ್ಮ ಕಾಲಿನ ಮೇಲೆ 1,00,000 ಪಟ್ಟು ಜಾಸ್ತಿ ಎಳೆಯೋ ಶಕ್ತಿ ಇರುತ್ತೆ. ಆಗ ನಿಮ್ಮ ದೇಹ ರಬ್ಬರ್ ಬ್ಯಾಂಡ್ ಥರ ಎಳೆದುಕೊಂಡು ಒಂದು ಉದ್ದನೆಯ ನೂಡಲ್ಸ್ ಥರ ಆಗೋಗುತ್ತೆ. ಕೇಳೋಕೆ ಇದು ತಮಾಷೆ ಅನಿಸಬಹುದು, ಆದರೆ ಇದೊಂಥರ ಭಯಂಕರ ಸಾವು. ಈ ಬ್ಲ್ಯಾಕ್ ಹೋಲ್ನ ನಿಜವಾದ ಮ್ಯಾಜಿಕ್ ಇರೋದು ಟೈಮ್ನಲ್ಲಿ. ಐನ್ಸ್ಟೀನ್ ಪ್ರಕಾರ ಗ್ರಾವಿಟಿ ಜಾಸ್ತಿ ಇದ್ರೆ ಸಮಯ ಸ್ಲೋ ಆಗುತ್ತೆ. ನೀವು ಇಂಟರ್ಸ್ಟೆಲ್ಲರ್ ಸಿನಿಮಾ ನೋಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ. ಅಲ್ಲಿ ಹೀರೋ ಬ್ಲ್ಯಾಕ್ ಹೋಲ್ ಪಕ್ಕದ ಗ್ರಹದಲ್ಲಿ 1 ಗಂಟೆ ಕಳೆದ್ರೆ ಭೂಮಿಯಲ್ಲಿ 7 ವರ್ಷ ಕಳೆದು ಹೋಗಿರುತ್ತೆ. ಅದೇ ತರಹ ನೀವು ಬ್ಲ್ಯಾಕ್ ಹೋಲ್ ಹತ್ತಿರ ಹೋಗಿ ವಾಪಸ್ ಬಂದರೆ ನಿಮಗೆ ವಯಸ್ಸೇ ಆಗಿರಲ್ಲ, ಆದರೆ ನಿಮ್ಮ ಮೊಮ್ಮಕ್ಕಳು ಮುದುಕರಾಗಿ ಸತ್ತು ಹೋಗಿರ್ತಾರೆ. ಇದನ್ನೇ ಟೈಮ್ ಡಿಲೇಷನ್ ಅಂತಾರೆ. ಇದೇ ಥಿಯರಿ ಮೇಲೆ ವಿಜ್ಞಾನಿಗಳು ಟೈಮ್ ಟ್ರಾವೆಲ್ ನಿಜ ಅಂತ ಪ್ರೂವ್ ಮಾಡಿರೋದು. ಬ್ಲ್ಯಾಕ್ ಹೋಲ್ ಹತ್ತಿರ ಹೋದರೆ ನಾವು ಫ್ಯೂಚರ್ಗೆ ಟ್ರಾವೆಲ್ ಮಾಡಬಹುದು. ಸರಿ, ನಾನು ಹಿಂದೆ ಹೇಳಿದ್ದನ್ನು ನೀವು ನೆನಪಿಸಿಕೊಳ್ಳಿ. ನೂಡಲ್ಸ್ ಆಗದೆ ನೀವು ಬದುಕಿ ಉಳಿದ್ರಿ ಅಂತ ಇಟ್ಕೊಳ್ಳಿ. ಕೊನೆಗೆ ಎಲ್ಲಿಗೆ ಹೋಗ್ತೀರಾ? ವಿಜ್ಞಾನಿಗಳ ಪ್ರಕಾರ ಅಲ್ಲಿ ಸೆಂಟರ್ನಲ್ಲಿ ಸಿಂಗ್ಯುಲಾರಿಟಿ ಅನ್ನೋ ಒಂದು ಜಾಗ ಇರುತ್ತೆ. ಅಲ್ಲಿ ಫಿಸಿಕ್ಸ್ನ ಯಾವ ರೂಲ್ಸ್ ಕೂಡ ವರ್ಕ್ ಆಗೋಲ್ಲ. ಕೆಲವರು ಹೇಳ್ತಾರೆ ಅದು ಬೇರೆ ಬ್ರಹ್ಮಾಂಡಕ್ಕೆ ದಾರಿ, ಇನ್ನೊಬ್ಬರು ಹೇಳ್ತಾರೆ ಅಲ್ಲಿ ಹೋದ್ರೆ ನಾವು ದೇವರನ್ನ ಕೂಡ ನೋಡಬಹುದು ಅಂತ. ಆದರೆ ಸತ್ಯ ಏನು ಅಂತ ಹೇಳೋಕೆ ಅಲ್ಲಿ ಹೋದವರ್ಯಾರು ವಾಪಸ್ ಬಂದಿಲ್ಲ. ಹಾಗಾದ್ರೆ ಇಷ್ಟೊಂದು ರಭಸವಾಗಿ ಗ್ರಾವಿಟಿ ಇರೋ ಬ್ಲ್ಯಾಕ್ ಹೋಲ್ ನಮ್ಮ ಭೂಮಿಯಿಂದ ಹತ್ತಿರ ಇದೆ ಅಂತ ನೀವೆಲ್ಲ ಕುತೂಹಲದಿಂದ ಕೇಳಬಹುದು. ಸ್ನೇಹಿತರೆ, ಖಂಡಿತ ಇದೆ. ನಮ್ಮ ಭೂಮಿಯಿಂದ ಸುಮಾರು 1500 ಲೈಟ್ ಇಯರ್ಸ್ ದೂರದಲ್ಲಿ ಒಂದು ಸಣ್ಣ ಬ್ಲ್ಯಾಕ್ ಹೋಲ್ ಇದೆ. ಸದ್ಯಕ್ಕೆ ನಾವೆಲ್ಲ ಸೇಫ್. ಆದರೆ ಬ್ರಹ್ಮಾಂಡದಲ್ಲಿ ನಮಗೆ ತಿಳಿಯದ ಎಷ್ಟೋ ರಹಸ್ಯಗಳು ಇನ್ನೂ ಇವೆ ಅನ್ನೋದಕ್ಕೆ ಈ ಬ್ಲ್ಯಾಕ್ ಹೋಲ್ ಸಾಕ್ಷಿ. ನಿಮಗೆ ಟೈಮ್ ಟ್ರಾವೆಲ್ ಮಾಡೋ ಅವಕಾಶ ಸಿಕ್ಕಿದ್ರೆ ನೀವು ಫ್ಯೂಚರ್ಗೆ ಹೋಗ್ತೀರಾ ಅಥವಾ ಪಾಸ್ಟ್ಗೆ ಹೋಗ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ವಿಜ್ಞಾನದ ಇಂಥ ರೋಚಕ ವಿಷಯಗಳನ್ನು ಕನ್ನಡದಲ್ಲೇ ಕಲಿಯೋಕೆ ವಿಜ್ಞಾನ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.